ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. SSLC ಎಕ್ಸಾಮ್ ರಿಸಲ್ಟ್ ಅಪ್ಡೇಟ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. SSLC ಎಕ್ಸಾಮ್ 1 2025 ರಿಸಲ್ಟ್ ಯಾವ ರೀತಿ ಚೆಕ್ ಮಾಡೋದು, ರಿಸಲ್ಟ್ ನಮ್ಗೆ ಎಲ್ಲಿ ಸಿಗುತ್ತೆ, ನಾವು ಯಾವ ರೀತಿ ಚೆಕ್ ಮಾಡೋದು, ಮೊಬೈಲಲ್ಲೇ ಚೆಕ್ ಮಾಡ್ಬೋದು ಅಥವಾ ಇದಕ್ಕೆ ಏನೆಲ್ಲ ಸ್ಟೆಪ್ಸ್ ಇದಾವೆ ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SSLC ಎಕ್ಸಾಮ್ ರಿಸಲ್ಟ್ ಏನಿದೆ 10ನೇ ತರಗತಿದು ಎಕ್ಸಾಮ್ ಅನ್ನೋದು ಯಾವ ರೀತಿ ರಿಸಲ್ಟ್ ಅನ್ನ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ನಿಮಗೆ ಎಕ್ಸಾಮ್ ರಿಸಲ್ಟ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಕನ್ಫ್ಯೂಸ್ ಆದ್ರೆ ಇದೆ ನಿಮ್ಮ ಒಂದು ಮೈಂಡಲ್ಲಿ, ಅದ್ರ ಬಗ್ಗೆ ಒಂದಿಷ್ಟು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಅನ್ನ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಕಾಣಿಸಿದೆ, ಲೈಕ್ ಅನ್ನ ಮಾಡಿ ಅಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, SSLC ಎಕ್ಸಾಮಿನೇಷನ್ ರಿಸಲ್ಟ್ಸ್ ಎಕ್ಸಾಮ್ ಅನ್ನೋದು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ಚಾನಲ್ ಅಲ್ಲಿ ಸುಮಾರು ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಸೊ ನಿಮ್ಗೆ ಈಗ ಮತ್ತೆ ಹೇಳೋದಾದ್ರೆ, ನಿಮ್ಮ ಒಂದು ಎಕ್ಸಾಮ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅಫಿಷಿಯಲ್ ಅಪ್ಡೇಟ್ಸ್ ಬರ್ತಿರುವಂತದ್ದು ಮುಂದಿನ ತಿಂಗಳು ಮೊದಲನೇ ವಾರ, ಇಲ್ಲ ಅಂತಂದ್ರೆ 2ನೇ ವಾರ. ಆಗ ನಿಮ್ಗೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುತ್ತೆ. ಯಾವ ದಿನಾಂಕಕ್ಕೆ ಬರುತ್ತೆ, ಇದಕ್ಕೆ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ಅಂದ್ರೆ ನೋಡಿ, ಈಗ ನಿಮ್ಗೆ ಮುಂದಿನ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ನಿಮ್ಗೆ ಒಂದು ಅಫಿಷಿಯಲ್ ಡೇಟ್ ಅನ್ನ ಕೊಡ್ತಾರೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಈಗ ಒಂದು ಅಫಿಷಿಯಲ್ ಡೇಟ್ ಅನ್ನ ಕೊಟ್ಟು ಆ ಒಂದು ಅಫಿಷಿಯಲ್ ಡೇಟ್ಗೆ ಇಂತಹ ಟೈಮಿಂಗ್ಸ್ ಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಮಧ್ಯಾಹ್ನ 12 ಗಂಟೆಗೋ, ಇಲ್ಲ ಅಂತಂದ್ರೆ 1 ಗಂಟೆಗೋ 2 ಗಂಟೆಗೋ ಹೇಳ್ತಾರೆ. ಅದಾದ್ಮೇಲೆ ಅದಕ್ಕಿಂತ 1 ಅವರ್ ಮುಂಚೆ 2 ಅವರ್ಸ್ ಮುಂಚೆ ಟಾಪರ್ಸ್ ಯಾರು ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ತಿಳಿಸ್ಕೊಡ್ತಾರೆ. ಸದ್ಯಕ್ಕೆ ಇದೇ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು SSLC ಎಕ್ಸಾಮಿನೇಷನ್ ರಿಸಲ್ಟ್ಸ್ ಒಂದು ಅಫಿಷಿಯಲ್ ಡೇಟ್ ಆದ್ರೆ ಔಟ್ ಆಗಿಲ್ಲ. ಬಟ್ ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಿಮ್ಗೆ ಮೊದಲನೇ ವಾರ, ಇಲ್ಲ ಅಂತಂದ್ರೆ 2ನೇ ವಾರದಲ್ಲಿ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುತ್ತೆ. ಎಕ್ಸಾಮ್ ಒಂದು SSLC ಎಕ್ಸಾಮ್ 2025 ರಿಸಲ್ಟ್ಸ್ ಆದ್ರೆ ನಿಮ್ಗೆ ಮೊದಲನೇ ವಾರ ಸಿಗುತ್ತೆ. ಸೊ ಈಗ ನೀವು ಕೇಳ್ಬೋದು, ರಿಸಲ್ಟ್ ಏನೋ ಬರುತ್ತೆ, ಓಕೆ, ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಾವ್ ಎಲ್ಲಿ ಚೆಕ್ ಮಾಡ್ಬೇಕು ಏನು ಅಂತ ಹೇಳ್ಬಿಟ್ಟು. ನೋಡಿ, ನೀವು ಬೇರೆ ಎಲ್ಲೋ ಸೈಬರ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಇಲ್ಲ ಅಂತ ಅಂದ್ರೆ ನೀವು ನಿಮ್ಮ ಒಂದು ಸ್ಕೂಲ್ಸ್ ಹೋಗೋ ಅವಶ್ಯಕತೆ ಇಲ್ಲ. ನಿಮ್ ಸ್ಕೂಲ್ಸ್ ಅಲ್ಲಿ ಈಗ ಕಾಮನ್ ಆಗಿ ಎಲ್ಲರ ಹತ್ರ ಒಂದು ವಾಟ್ಸ್ಆಪ್ ಗ್ರೂಪ್ಸ್ ಆದ್ರೆ ಇರುತ್ತೆ. ನಿಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ರಿಸಲ್ಟ್ ಅನ್ನ ಅಪ್ಡೇಟ್ ಮಾಡ್ತಾರೆ. ಇಲ್ಲ, ನಾನು ಎಲ್ರಿಗಿಂತೂ ಮುಂಚಿತವಾಗಿ ನೋಡ್ಬೇಕು, ಮನೆಯಲ್ಲೇ ಕುಳಿತುಕೊಂಡು ನೋಡ್ಬೇಕು, ಈಗ ರಿಸಲ್ಟ್ ಬಿಟ್ಟಿದ ತಕ್ಷಣ ನಾನು ಆ ಒಂದು ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಅಂದ್ರೆ ನೋಡಿ, ನಿಮ್ಮ ಹತ್ರ ಮೊಬೈಲ್ ಇರ್ಲಿ, ಇಲ್ಲ ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಹತ್ರನೋ ನಿಮ್ಮ ರಿಲೇಟಿವ್ಸ್ ಹತ್ರನೋ ನಿಮ್ಮ ಹತ್ರ ಮೊಬೈಲ್ ಆದ್ರೆ ಇದ್ದೇ ಇರುತ್ತೆ. ಆ ಮೊಬೈಲ್ ಅನ್ನ ತಗೊಂಡು ನೀವು ಗೂಗಲ್ ಅಥವಾ ಕ್ರೋಮ್ ಯಾವುದೇ ತರಹದ ಬ್ರೌಸರ್ಗೆ ಬನ್ನಿ. ಯಾವುದೇ ತರಹದ ಬ್ರೌಸರ್ಗೆ ಬಂದಿದ್ದ ಆದ್ಮೇಲೆ ನೀವು ಸಿಂಪಲ್ ಆಗಿ ನೋಡಿ ಏನಂತ ಸರ್ಚ್ ಮಾಡಬೇಕು ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಕೂಡಲೇ ನಿಮ್ಗೆ ಇಲ್ಲೊಂದು ಫಸ್ಟ್ ವೆಬ್ಸೈಟ್ ಏನ್ ಕಾಣಿಸ್ತಿದೆ, carresults.nic.in ಅಂತ ಹೇಳ್ಬಿಟ್ಟು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಒಂದು ರಿಸಲ್ಟ್ ಬಿಟ್ಟಾಗ, ನಿಮ್ಮ ಒಂದು ರಿಸಲ್ಟ್ ಔಟ್ ಆದಾಗ ಇಲ್ಲೇ ನಿಮ್ಗೆ ರಿಸಲ್ಟ್ ಸಿಗುವಂತದ್ದು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲ. ನಾನು ಮತ್ತೆ ಹೇಳ್ತಿದ್ದೀನಿ ನೋಡಿ, ಈಗ ನಿಮ್ಮ ಒಂದು ರಿಸಲ್ಟ್ ಇನ್ನೇನ್ ಬರುತ್ತೆ ಅನ್ನೋ ಟೈಮಲ್ಲಿ ಬೇರೆ ಬೇರೆ ವೆಬ್ಸೈಟ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪೇಜಸ್ ಆಗಿರ್ಬೋದು, ಒಂದಿಷ್ಟು ವಾಟ್ಸ್ಆಪ್ ಗ್ರೂಪ್ಸ್ ಆಗಿರ್ಬೋದು, ಇಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಫೇಕ್ ವೆಬ್ಸೈಟ್ಸ್ ಫೇಕ್ ಎಲ್ಲ ಇರುತ್ತೆ. ಸೊ ನೀವು ಅದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡ್ಬೇಕಾಗುತ್ತೆ. ನೀವು ಅದನ್ನ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಆ ಒಂದು ಯಾವ ವೆಬ್ಸೈಟ್ಗೂ ವಿಸಿಟ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಗೆ ಸಿಗುವಂತದ್ದು ಇದೇ ಒಂದು ವೆಬ್ಸೈಟ್ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 carresults.nic.in ಅಂತ ಹೇಳಿ ಈ ಒಂದು ವೆಬ್ಸೈಟ್ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಈಗ ನೋಡಿ, ನಮ್ಮ ಮೊನ್ನೆ ನಿಮ್ಗೆ PUC ರಿಸಲ್ಟ್ಸ್ ಆದ್ರೆ ಬಂತು. ಸಾರಿ, ನಿಮಗೆಲ್ಲ ನಿಮ್ಮ ಒಂದು ಇವ್ರಿಗೆ ಗೊತ್ತಿರುತ್ತೆ, ನಿಮ್ಮ ಒಂದು ಫ್ರೆಂಡ್ಸ್ಗೋ ನಿಮ್ಮ ಮನೆಯಲ್ಲಿ ಇದ್ರೂ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ, 2025 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಕೆಂಡ್ PU ಎಕ್ಸಾಮ್ 1 ರಿಸಲ್ಟ್ 2025 ಅನೌನ್ಸ್ಡ್ ಅಂತ 8/4/2025 ಅಂತ ಇದೆ. ಇದೇ ರೀತಿಯಲ್ಲಿ ನಿಮ್ಗೆ ಸೇಮ್ ಇದೇ ಒಂದು ವೆಬ್ಸೈಟ್ ಅಲ್ಲಿ ಸಪರೇಟ್ ಕಾಲಮ್ ಅಲ್ಲಿ 2025 SSLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಹೇಳ್ಬಿಟ್ಟು SSLC ಎಕ್ಸಾಮ್ 1 ರಿಸಲ್ಟ್ 2025 ಅನೌನ್ಸ್ಡ್ ಅಂತ ಬಂದು ಯಾವತ್ತು ರಿಸಲ್ಟ್ ನಿಮ್ಗೆ ಔಟ್ ಆಗುತ್ತೋ ಅವತ್ತು ಅದರ ಒಂದು ಡೇಟ್ ಅನ್ನ ಕೊಡ್ತಾರೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅಂಡ್ ಹಾಗೇನು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ ಆದ್ರೆ ಸಿಗುತ್ತೆ. ಓಕೆನಾ? ಸೊ ರಿಸಲ್ಟ್ ಅನ್ನ ಮುಂದಿನ ತಿಂಗಳು ಮೊದಲನೇ ವಾರ, ಇಲ್ಲ ಅಂತಂದ್ರೆ 2ನೇ ವಾರದಲ್ಲಿ ರಿಸಲ್ಟ್ ಆದ್ರೆ ಬಿಡ್ತಾರೆ. ಆಗ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಗಾದ್ರೆ ಬರಬೇಕಾಗುತ್ತೆ. ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೇಮ್ ನಿಮ್ಗೆ SSLC ಈಗ PUC ಏನಿದೆ ಇದರ ಕೆಳಗಡೆ ಅಪ್ಡೇಟ್ ಆಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಲ್ ಟಿಕೆಟ್ ನಂಬರ್ ಜೊತೆಗೆ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡಿ. ಓಕೆನಾ? ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಸ್ಟೂಡೆಂಟ್ಸ್ ಮರಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ನಿಮ್ಮ ಮಾರ್ಕ್ಸ್ ಎಷ್ಟು ಸ್ಕೋರ್ ಆಗ್ಬೋದು, ಎಷ್ಟು ಪರ್ಸೆಂಟೇಜ್ ನಿಮ್ ಸ್ಕೋರ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಸೊ ಎಲ್ಲರೂ ಮರಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ ನೋಡ್ತಾರೆ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್, ರಿಸಲ್ಟ್ ಬಂದಿದ್ದಾದ್ಮೇಲೆ ಎಲ್ಲಾ ತರಹದ ಕ್ಷಣದ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.